ಯಾರ್ಯಾರೋ ಒಂದೊಂದು ಮಿಸ್ಟೇಕ್ ಮಾಡ್ಲಿಕ್ಕೆ ಹಾಕೋದು ಅಥವಾ ಸುಮ್ಮನೆ ಆಟಾಡ್ಲಿಕ್ಕೆ ಕಾಮೆಂಟ್ ಮಾಡೋದಿಲ್ಲ ಸಾಮಾನ್ಯ ಈಗ ನೋಡ್ತಾ ಇದ್ದೀವಿ. ಆದರೂ ಭವಿಷ್ಯ ಈಗಿನ ನಮ್ಮ ಪರಿಸ್ಥಿತಿಗಳು, ನಮ್ಮ ಒಂದು ದೇಶ ಯಾವ ಥರ ನಡೀತಿದೆ ಅಂತ ನೋಡಿದರೆ ರೆಗ್ಯುಲರ್ ಕಂಪ್ಲೇಂಟ್ಸ್ಗಿಂತ ಸೈಬರ್ ಕಂಪ್ಲೇಂಟ್ಸ್ ಜಾಸ್ತಿ ಆಗೋಂಥ ಕಾಲ ದೂರ ಇಲ್ಲ ಅಂತ. ಯಾಕೆಂದರೆ ಜನ ಅಷ್ಟರ ಮಟ್ಟಿಗೆ ಈ ಒಂದು ಇದಕ್ಕೆ ಮಾರೋಗಿದ್ದಾರೆ ಟೆಕ್ನಾಲಜಿ. ಹಾಗಾಗಿ ನಾನು ನಿಮಗೆಲ್ಲ ನನ್ನ ಸಂಶಯಗಳು ನನಗೆ ಕಳೆದ ಒಂದೊಂದು ತಿಂಗಳಿಂದಲೇ ಮಾತಾಡಿದಾಗ ಇದೊಂದು ಕಾಲೇಜಲ್ಲಿ ನಾವು ಪ್ರೋಗ್ರಾಮ್ ಮಾಡಬೇಕು ಅಂದಾಗ ನಾನು ಮಾಡಿ ಅಂತ ಹೇಳಿದೆ. ಅದು ಸಮಯ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಇವತ್ತು ಈ ಕಾರ್ಯಕ್ರಮನ ಇಲ್ಲಿ ಆಯೋಜಿಸಿದ್ವಿ. ಬಹುಶಃ ನೀವೆಲ್ಲ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರ ಅಂತ ನಾನು ಭಾವಿಸಿದ್ದೀನಿ. ಜೊತೆಗೆ ಇದು ಹೆಚ್ಚಿನ ಉಪಯೋಗನ ಪಡ್ಕೋಬೇಕು. ಯಾಕಂದರೆ ಇದು ಅರ್ಥ ಆದರೆ ಖಂಡಿತವಾಗ್ಲೂ ನಮ್ಮ ಮನಸ್ಸು ನಮ್ಮ ಕೈಯಲ್ಲಿ ಇರ್ತದೆ. ಜೊತೆಗೆ ನಾವು ಯಾವ ರೀತಿ ಅದಕ್ಕೆ ಪ್ರಚೋದನೆ ಆಗೋಂಥ ಕಾಮೆಂಟ್ಗಳು ಹಾಕೋದಿರ್ಬೋದು, ಅದು ಬೇರೆ ಬೇರೆ ಥರದಲ್ಲಿ ನಮ್ಮನ್ನ ನಾವು ಬಿಗಿ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಯಾವುದೇ ಥರದ ಸಮಸ್ಯೆಗಳಾಗಲ್ಲ ಅಂತ ನನ್ನದು ಭಾವನೆ. ಹಾಗಾಗಿ ಒಂದು ಕಾರ್ಯಕ್ರಮನ ನೇತೃತ್ವದಲ್ಲಿ ನಡೆಸ್ಕೊಟ್ರು. ನಿಮಗೆ ಇನ್ಸ್ಪೆಕ್ಟರ್ ಕೂಡ ಮಾತಾಡಿ ಸುಮಾರು ವಿಚಾರಗಳನ್ನ ತಿಳಿಸಿದ್ದಾರೆ ಅಂತ ಭಾವಿಸಿದ್ದೀನಿ. ಯಾಕಂದರೆ ಅವರಿಗೆ ಸದಾ ನಿತ್ಯ ಪೊಲೀಸ್ ಇಲಾಖೆಗೆ ಬರ್ತಕ್ಕಂಥ ಕಂಪ್ಲೇಂಟ್ಗಳ ಬಗ್ಗೆ ಅವರು ಸಾಕಷ್ಟು ಅನುಭವ ಇರೋದ್ರಿಂದ ಅವರು ನಮಗೆ ಎಲ್ಲ ರೀತಿಯ ವಿಚಾರಗಳನ್ನ ಹೇಳಿದ್ದಾರೆ. ಇದರ ಮುಖಾಂತರ ಈ BSNL ಅವರ ಅಧಿಕಾರಿಗಳು ಇದ್ದಾರೆ. ಸೊ ಹಾಗಾಗಿ ನಾನು ಈ ಮುಖಾಂತರ ನಿಮಗೆಲ್ಲ ಹೇಳೋದೇನೆಂದರೆ ಹೆಚ್ಚು ಜಾಗೃತಿ